ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಮುಲ್ಕಿ ಮೂಡಬಿದ್ರೆ ಮಂಡಲದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಆಂದೋಲನ ಮತ್ತು ವನ ಮಹೋತ್ಸವ ಇತ್ತೀಚೆಗೆ ಒಬಿಸಿ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ವಾಲ್ಪಾಡಿ ಇವರ ನೇತೃತ್ವದಲ್ಲಿ ಮುಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಕುರಿತು ಮುಖಂಡರು ವಿವರಿಸಿದರು. ಒಂದು ಮೈಕ್ರೋ ಫೈಬರ್ಗಳನ್ನ ನಾವು ದಿನನಿತ್ಯ ಸೇವಿಸೋದು ಒಂದು ವೈಜ್ಞಾನಿಕ ವರದಿದೆ. ಆ ರೀತಿಯ ಒಂದು ವ್ಯವಸ್ಥೆಯಲ್ಲಿ ನಾವು ಒಂದಷ್ಟು ಸ್ವಚ್ಛವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಗಿಡಗಳು ನೆಡಬೇಕು. ನಾವು ಅನೇಕ ಬಾರಿ ಗಿಡ ನೆಡ್ತೇವೆ, ಅದು ಸಂಖ್ಯೆ ದೃಷ್ಟಿಯಲ್ಲಿ 1,000-2,000 ಆಗಿರುತ್ತೆ. ಆಮೇಲೆ ಉಳಿದದ್ದು ಎಷ್ಟು ಅಂತ ಹೇಳಿದ್ರೆ ಮತ್ತೆ ಕೀಳುವಂಥ ಪರಿಸ್ಥಿತಿ ಅದು. ಅದಕ್ಕೋಸ್ಕರ ಈ ಬಾರಿ ನರೇಂದ್ರ ಮೋದಿ ಅವರು ಒಳ್ಳೆಯ ಆಲೋಚನೆಯನ್ನು ಮಾಡಿದರು. ನಮ್ಮ ತಾಯಿ ಹೆಸರಲ್ಲಿ ಒಂದು ಗಿಡವನ್ನು ನೆಡಬೇಕು. ಆ ನೆಡಬೇಕಾದ್ರೆ ನಾವು ಇಲ್ಲಿರುವವರು ಎಲ್ಲರೂ ಕೂಡ ನೆಡಬೇಕು. ನೆಡುವಾಗ ನಮ್ಮ ಆಲೋಚನೆಗಳು ಹೇಗಿರ್ಬೇಕಂತ ಹೇಳಿದ್ರೆ, ನನ್ನ ತಾಯಿಯ ಹೆಸರಲ್ಲಿ ನಟ್ಟಿರ್ತಕ್ಕಂಥ ಗಿಡ ಅದು ಪೂರ್ಣ ಕಾಲ ನನ್ನ ಕಣ್ಣೆದುರಿರಬೇಕು. ಆಸ್ಪತ್ರೆಯ ಆವರಣದಲ್ಲಿ ಇಟ್ಟಿದ್ದೇವೆ. ಮೋದಿಜಿಯವರ ಕಲ್ಪನೆ ಏನಿದೆ ಸ್ವಚ್ಛ ಭಾರತ್ ಎನ್ನುವಂಥದ್ದು, ಅದಕ್ಕೆ ಪೂರಕವಾಗಿ ನಮ್ಮ ಒಬಿಸಿ ತಂಡ ಮುಲ್ಕಿ ಮೂಡಬಿದ್ರೆಯ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇಡೀ ಕ್ಷೇತ್ರಕ್ಕೆ ಈ ಒಂದು ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡಿ ಎಲ್ಲ ಕಡೆ ಸ್ವಚ್ಛತಾ ಕೆಲಸವನ್ನು ನಾವು ಮಾಡುವಂತ ಕೆಲಸ. ಒಬಿಸಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ಧನುಷ್ ಕುಲಾಲ್ ಮತ್ತು ಸಂಪತ್ ಪೂಜಾರಿ ನೆತ್ತೋಡಿ, ಮುಲ್ಕಿ ಮೂಡಬಿದ್ರೆ ಮಂಡಲದ ಅಧ್ಯಕ್ಷ ದಿನೇಶ್ ಪುತ್ರನ್, ರಾಜ್ಯ ಒಬಿಸಿ ಕಾರ್ಯದರ್ಶಿಗಳಾದ ಆಸಿ ನಾರಾಯಣ್, ಜಿಲ್ಲಾ ಒಬಿಸಿ ಅಧ್ಯಕ್ಷರಾದ ಮಹೇಶ್ ಜೋಗಿ, ಜಿಲ್ಲಾ ಉಪಾಧ್ಯಕ್ಷ ಸುನೀಲ್ ಆಳ್ವ, ಮಂಡಲ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ ತೋಡಾರು, ಉಪಾಧ್ಯಕ್ಷರಾದ ಕೇಶವ ಕರ್ಕೇರ, ಜಿಲ್ಲಾ ಒಬಿಸಿ ಉಪಾಧ್ಯಕ್ಷ ವಿನೋದ್ ಬೆಳ್ಳಾಯರು, ಕಿಶೋರ್ ಪಲ್ಲಿಪಾಡಿ, ಪಕ್ಷದ ಪ್ರಮುಖರಾದ ಈಶ್ವರ್ ಕಟೀಲ್, ಕಸ್ತೂರಿ ಪಂಜ, ಮುಲ್ಕಿ ಮೂಡಬಿದ್ರೆ ಮಂಡಲ ಯುವ ಮೋರ್ಚಾ ಅಧ್ಯಕ್ಷರಾದ ಕುಮಾರ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು.